ಖಂಡಿತವಾಗಿ ಅದು ನಾನು ಅದನ್ನ ಒಬ್ಬ ಹಿಂದುಳಿದ ಜನಾಂಗದನಾಗಿದ್ಕೊಂಡು ಮೊಹಮ್ಮದ್ ಮೊಹಸಿನ್ ಅಂತ ಕಾರ್ಯದರ್ಶಿ ಇದ್ರು. ಆಗ ಅವ್ರನ್ನ ಹೇಳಿ ಮೀಟಿಂಗ್ ಕರೀರಿ, ನಾಳೆ ಅದನ್ನ ನಾನು ಪಡ್ಕೋಬೇಕು ಅಂತ ಕರೆದಾಗ 11 ಗಂಟೆನಾಗ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿ, ನೀನೇನು ಯಾರು ಮಾಡಕ್ಕೆ ಕರೆದರು, ನೀನು ಮೀಟಿಂಗ್ ಮಾಡೋಕೆ ಕುಡಿದು ಕ್ಯಾನ್ಸಲ್ ಮಾಡು. ಆಮೇಲೆ ನಾನು ಒಬ್ಬ ಮುಖ್ಯಮಂತ್ರಿನ ವಿರೋಧ ಮಾಡ್ಕೊಂಡು ಎಷ್ಟು ಮಾಡಿ ಸರಿ ಕ್ಯಾನ್ಸಲ್ ಮಾಡಿದೆ. ಅವತ್ತು ತಗೊಂಡ್ಬಿಡ್ತಿದ್ದೆ ಅದನ್ನು. ಯಾರಿಗೆ ಗೊತ್ತದು ವರದಿ ಏನು ಗೊತ್ತಿಲ್ಲ. ಅದು SC ST ಇನ್ಕ್ಲೂಡಾಗಿ ಎಲ್ಲ ವರದಿನೂ ಆಗಿದೆ, ಅದರಲ್ಲಿ ಎಲ್ಲರ ಜನಗಣತಿನೂ ಆಗಿದೆ. ಮತ್ತು ಈ ಜಾತಿ ಸಮೀಕ್ಷೆಯಲ್ಲಿ ಆ ಜಾತಿಯ ಕಸುಬುಗಳು ಎಲ್ಲವೂ ವರದಿಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ಬಹಳ ಒಳ್ಳೆಯದಾಯ್ತಿತ್ತು. ಅದು ಏನಾಗಿದೆ ನನ್ನ ಪ್ರಕಾರ, ಎಲ್ಲರೂ ಎಲ್ಲ ಹಿಂಗಾಯ್ತು ನಾವು 1.25 ಕೋಟಿ ಇದ್ದೀವಿ ಅಂತಾರೆ, ಒಕ್ಕಲೂರು ನಾವು 1 ಕೋಟಿ ಇದ್ದೀವಿ ಅಂತಾರೆ, ಉಪ್ಪಾರು ನಾವು 30 ಲಕ್ಷ ಇದ್ದೀವಿ ಅಂತೀವಿ. ಇವೆಲ್ಲ ಸುಳ್ಳು. ಲಿಂಗಾಯತರು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 67ರಿಂದ 68 ಲಕ್ಷ. ಎರಡನೇರು ಒಕ್ಕಲಿಗ ಸಮಾಜ, ಅದು ಒಂದು 48. ನಮ್ಮ ಉಪ್ಪಾರು ಹೇಳ್ತೀವಲ್ಲ, ನಾವು ಒಂದು 13-14 ಲಕ್ಷ ಇದ್ದೀವಿ ಅಷ್ಟೇ. ಇರೋದೇ 6 ಕೋಟಿ 30 ಲಕ್ಷ ಜನದಲ್ಲಿ ಎಲ್ಲ ಕೋಟಿ ಅದು ಎಲ್ಲಕ್ಕಿಂತ ಎಷ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮಾಜ ಮುಂದಾಗಿದ್ರು. ಅವ್ರು ತಗೊಂತ ನನಗೆ ಅವರು ಹೇಳಿದರು, ತಗೊಂಬಿಟ್ಟು ಇದನ್ನು ವರದನ್ನ ಪ್ರಚಾರ ಮಾಡೋಣ.